ನಮಸ್ತೆ ವೀಕ್ಷಕರೇ, ಎಲ್ಲರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ. ಅಂದು ಜನವರಿ 13, 2006 ಬ್ಯೂನಿಸ್ ಐರಿಸ್ ಅರ್ಜೆಂಟೀನಾದಲ್ಲಿ ಒಂದು ಸುಂದರವಾದ ಬೇಸಿಗೆ ದಿನ. ಸ್ಥಳೀಯ ಪೊಲೀಸರಿಗೆ ಮಧ್ಯಾಹ್ನ 12:38ಕ್ಕೆ ಕರೆ ಬಂದಿತ್ತು, ಬಾಂಕೋ ರಿಯೋ ದರೋಡೆಯಾಗುತ್ತಿದೆ ಎಂದು. ಅರ್ಜೆಂಟೀನಾ ರಾಜಧಾನಿಯು ಶಾಂತಿಯುತ, ಶ್ರೀಮಂತ ನೆರೆಹೊರೆಯಲ್ಲಿ ನೆಲೆಗೊಂಡಿರುವ ಪ್ರತಿಷ್ಠಿತ ಬ್ಯಾಂಕ್, ಸುವ್ಯವಸ್ಥೆಗಳನ್ನು ಹೊಂದಿರುವ ಪ್ರತಿಷ್ಠಿತ ಬ್ಯಾಂಕ್. ಪೊಲೀಸ್ ಅಧಿಕಾರಿಗಳು ಸ್ಥಳಕ್ಕೆ ಆಗಮಿಸಿ 4 ಕಳ್ಳರು ಮತ್ತು 23 ಒತ್ತೆಯಾಳುಗಳು ಒಳಗೆ ಇದ್ದಾರೆ ಎಂದು ಕಂಡುಕೊಂಡರು. ಅವರು ಪರಿಧಿಯನ್ನು ಭದ್ರಪಡಿಸಿಕೊಂಡರು. ಬ್ಯಾಂಕ್ನಿಂದ 2 ಸಂಭವನೀಯ ನಿರ್ಗಮನಗಳನ್ನು ಕಾವಲು ಕಾಯುತ್ತಿದ್ದರು. ಬಹುತೇಕ ಮಧ್ಯಾಹ್ನದವರೆಗೆ ಕಳ್ಳರೊಂದಿಗೆ ಸಂವಹನ ಮತ್ತು ಮಾತುಕತೆ ನಡೆಸಿ ನಂತರ ಕಳ್ಳರು ಇದ್ದಕ್ಕಿದ್ದಂತೆ ಮೌನವಾದರು. ಸಂಜೆ 7 ಗಂಟೆಗೆ ಪೊಲೀಸ್ ಅಧಿಕಾರಿಗಳು ಬಾಂಕೋ ರಿಯೋಗೆ ನುಗ್ಗಿದರು ಮತ್ತು ಒಂದು ವಿಚಿತ್ರವಾದ ದೃಶ್ಯವನ್ನು ಕಂಡರು. ಒತ್ತೆಯಾಳುಗಳು ಜೀವಂತವಾಗಿದ್ದರು ಮತ್ತು ಚೆನ್ನಾಗಿದ್ದರು. ಸುಮಾರು 150 ಸುರಕ್ಷಿತ ಠೇವಣಿ ಪೆಟ್ಟಿಗೆಗಳನ್ನು ಬಲವಂತವಾಗಿ ತೆರೆಯಲಾಗಿತ್ತು ಮತ್ತು ಅವುಗಳು ವಿಷಯಗಳನ್ನು ಖಾಲಿ ಮಾಡಲಾಗಿತ್ತು ಮತ್ತು ಕಳ್ಳರು ಮಾಯವಾಗಿದ್ದರು. ಕಳ್ಳರ ಯಾವುದೇ ಕುರುಹು ಕಂಡು ಬಂದಿರಲಿಲ್ಲ. ಕಿಟಕಿಗಳು ಒಡೆದಿರಲಿಲ್ಲ ಮತ್ತು ನಿರ್ಮಾಣಗಳನ್ನು ಪೊಲೀಸರು ಇಡೀ ಸಮಯ ನೋಡುತ್ತಿದ್ದರು. ಶತಮಾನದ ದರೋಡೆ ಎಂದು ಕರೆಯಲ್ಪಡುವ ಈ ದರೋಡೆಯನ್ನು ಈ ಕಳ್ಳರು ಹೇಗೆ ಮಾಡಿದರು? 100ಕ್ಕೂ ಹೆಚ್ಚು ಪೊಲೀಸ್ ಅಧಿಕಾರಿಗಳು ಎಚ್ಚರಿಕೆಯ ಕಣ್ಗಾವಲಿನಲ್ಲಿ. ಅವರು ಹೇಗೆ ಮಾಯವಾದರು? ಈ ಕುಖ್ಯಾತ ಅರ್ಜೆಂಟೀನಾದ ಬ್ಯಾಂಕ್ ದರೋಡೆ ಬಗ್ಗೆ ನಾವು ಇವತ್ತಿನ ವಿಡಿಯೋದಲ್ಲಿ ತಿಳಿಸಿಕೊಳ್ಳುತ್ತಿದ್ದೇವೆ. ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಕೊನೆಯವರೆಗೆ ನೋಡಿ. ಬಾಂಕೋ ರಿಯೋ, ಈಗ ಬಾಂಕೋ ಸ್ಯಾಂಟಾಂಡರ್ ರಿಯೋ ಎಂದು ಕರೆಯಲ್ಪಡುವ ಅರ್ಜೆಂಟೀನಾದ ಪ್ರಮುಖ ಹಣಕಾಸು ಸಂಸ್ಥೆಗಳಲ್ಲಿ ಒಂದಾಗಿದೆ. ದೇಶಾದ್ಯಂತ ಶಾಖೆಗಳನ್ನು ಹೊಂದಿವೆ. ಅದರ ಒಂದು ಶಾಖೆ ಬ್ಯೂನಿಸ್ ಐರಿಸ್ ಉತ್ತರ ಉಪನಯನಗಳಲ್ಲಿರುವ ಸ್ಯಾನ್ ಇಸ್ರಿಡೋದ ಶಾಂತಿಯುತ, ಶ್ರೀಮಂತ ನೆರೆಹೊರೆಯಲ್ಲಿ ನೆಲೆಗೊಂಡಿತ್ತು. ಸ್ಯಾನ್ ಇಸ್ರಿಡೋ ಎಷ್ಟು ಶ್ರೀಮಂತವಾಗಿತ್ತು ಎಂದರೆ ನೆರೆಹೊರೆಯ ಈಗ 2 ಗಾಲ್ಫ್ ಕೋರ್ಸ್ಗಳು, ಒಂದು ನೌಕಾಯಾನ ಕ್ಲಬ್ ಮತ್ತು ಒಂದು ಜಾಕಿ ಕ್ಲಬ್ ಅನ್ನು ಹೊಂದಿವೆ. ವಾಸಿಗಳು ಆ ಸ್ಥಳದಲ್ಲಿ ತುಂಬಾ ಅದೃಷ್ಟವಾಗಿ ಶ್ರೀಮಂತವಾಗಿದ್ದರು. 2006ರಲ್ಲಿ ಅರ್ಜೆಂಟೀನಾ ಈಗಾಗಲೇ ಕುಖ್ಯಾತ ಬ್ಯಾಂಕ್ ದರೋಡೆಗಳಿಗೆ ಅಪರಿಚಿತವಾಗಿರಲಿಲ್ಲ. ವಾಸ್ತವವಾಗಿ ಕೆಲವು ವರ್ಷಗಳ ಹಿಂದೆ ಸಂಭವಿಸಿದ ದರೋಡೆಯು ರಾಷ್ಟ್ರವನ್ನು ಬೆಚ್ಚಿ ಬೀಳಿಸುವಂತೆ ಮಾಡಿತ್ತು ಮತ್ತು ಅದು ಬಾಂಕೋ ರಿಯೋ ದರೋಡೆಗೆ ಸ್ಫೂರ್ತಿ ನೀಡಿತು. 1999ರಲ್ಲಿ ಕಳ್ಳರು ರಾಮಲ್ಲೋ ಅರ್ಜೆಂಟೀನಾದಲ್ಲಿ ಬ್ಯಾಂಕ್ಗೆ ನುಗ್ಗಿ ಪೊಲೀಸರಿಂದ ತಮ್ಮ ಬಿಡುಗಡೆಯನ್ನು ಮಾತುಕತೆ ಮಾಡಲು ಒತ್ತೆಯಾಳುಗಳನ್ನು ಕರೆದರು. ಕಳ್ಳರು ಒತ್ತೆಯಾಳುಗಳನ್ನು ಗುರಾಣಿಗಳಂತೆ ಬಳಸಿ ಬ್ಯಾಂಕ್ನಿಂದ ಹೊರ ಹೋಗಲು ಪ್ರಯತ್ನಿಸಿದರು ಮತ್ತು ಪೊಲೀಸರು ಗುಂಡು ಹಾರಿಸಿದರು. ಒಬ್ಬ ಕಳ್ಳನನ್ನು ಕೊಂದರು, ಆದರೆ 2 ಮುಗ್ಧ ಒತ್ತೆಯಾಳುಗಳು ಸಹ ಕೊಂದರು. ದುರಂತ ಘಟನೆ ಪೊಲೀಸರಿಗೆ PR ಸ್ವಪ್ನವಾಗಿತ್ತೆ ಎಂಬಂತೆ ಇಡೀ ಬ್ಯಾಂಕ್ ದರೋಡೆಯ ಸ್ಥಳದಲ್ಲಿರುವ ಅನೇಕ ಸುದ್ದಿ ಕ್ಯಾಮೆರಾಗಳ ಮೂಲಕ ಲೈವ್ ಟಿವಿಯಲ್ಲಿ ತೋರಿಸಲ್ಪಟ್ಟಿತು. ಹೆಚ್ಚಿನ ಅರ್ಜೆಂಟೀನರು ದರೋಡೆ ಮತ್ತು ಕೊಲೆಗಳನ್ನು ನೈಜ ಸಮಯದಲ್ಲಿ ನೋಡಿದ್ದಾರೆ. ರಾಷ್ಟ್ರವು ಆಘಾತದಲ್ಲಿದೆ. ರಾಮಲ್ಲೋ ಪ್ರಕರಣದ ಪರಿಣಾಮವಾಗಿ 2006ರ ಬಾಂಕೋ ರಿಯೋ ದರೋಡೆಯಲ್ಲಿ ಪೊಲೀಸರು ಬ್ಯಾಂಕ್ ದರೋಡೆ ನಡೆಯುತ್ತಿರುವ ಸ್ಥಳಕ್ಕೆ ಬಂದಾಗ ತೀವ್ರ ಕ್ರಮ ತೆಗೆದುಕೊಳ್ಳಲು ಹೆಚ್ಚು ಹಿಂಜರಿದರು. ಆ ಬೆಚ್ಚಗಿನ ಜನವರಿ ದಿನ ಬಾಂಕೋ ರಿಯೋದಲ್ಲಿನ ಒತ್ತೆಯಾಳು ಪರಿಸ್ಥಿತಿಯ ಮೇಲೆ ಇನ್ನೂ ಹೆಚ್ಚಿನ ಸುದ್ದಿ ಕ್ಯಾಮೆರಾಗಳು ತರಬೇತಿ ಪಡೆದಿದ್ದವು. ಪೊಲೀಸರು ಸಾಧ್ಯವಾದಷ್ಟು ಎಚ್ಚರಿಕೆಯಿಂದ ಚಲಿಸಲು ಪ್ರಯತ್ನಿಸಿದರು. ಮತ್ತೊಂದೆಡೆ ಅವರು ಆತುರದಲ್ಲಿರಲಿಲ್ಲ, ಏಕೆಂದರೆ ಅವರು ಕಳ್ಳರು ಸಿಕ್ಕಿಕೊಂಡಿದ್ದಾರೆ, ನಮ್ಮವರು ಸುತ್ತುವರೆದಿದ್ದಾರೆ ಎಂದು ಭಾವಿಸಿದರು. 100ಕ್ಕೂ ಹೆಚ್ಚು ಅಧಿಕಾರಿಗಳು ಸ್ಥಳಕ್ಕೆ ಬಂದಿದ್ದರು ಮತ್ತು ಸುದ್ದಿ ಛಾಯಾಗ್ರಾಹಕರುಗಳು ಆಗಮಿಸಿದ ಬ್ಯಾಂಕ್ಗೆ ಪ್ರತಿಯೊಂದು ಅನುಕೂಲಕರ ಸ್ಥಳವನ್ನು ಸರ್ಪ್ರೈಸ್ ಆಕ್ರಮಿಸಿಕೊಂಡಿದ್ದರು. 2 ಬ್ಯಾಂಕ್ ನಿರ್ಗಮನಗಳನ್ನು ಮುಚ್ಚಿಸಲಾಗಿತ್ತು. ಕಳ್ಳರು ಎಲ್ಲಿಗೆ ಹೋಗಬಹುದು? ಒಳಗೆ ಇದ್ದ ಒಬ್ಬ ಕಳ್ಳ ಹಲವಾರು ತಂಪಾದ ಅರ್ಜೆಂಟೀನಾದ ಹೆಸರುಗಳನ್ನು ಬೈಪಾಸ್ ಮಾಡಿ ತನ್ನನ್ನು ತಾನು ವಾಲ್ಟರ್ ಎಂದು ಹೆಸರಿಸಿಕೊಂಡನು. ಪೊಲೀಸರೊಂದಿಗೆ ಒತ್ತೆಯಾಳುಗಳ ಬಿಡುಗಡೆಯನ್ನು ಮಾತುಕತೆ ನಡೆಸುತ್ತಿದ್ದನು. ಕಳ್ಳರು ಬ್ಯಾಂಕ್ನ ಭದ್ರತಾ ಸಿಬ್ಬಂದಿಯನ್ನು ಹಾನಿಯಾಗದಂತೆ ಬಾಗಿಲಿನಿಂದ ಹೊರಗೆ ಹೋಗಲು ಬಿಟ್ಟರು. ನಂತರ ಒಬ್ಬ ಯುವತಿಯನ್ನು ಸಹ. ವಿಷಯಗಳು ಉತ್ತಮವಾಗಿ ನಡೆಯುತ್ತಿರುವಂತೆ ತೋರುತ್ತಿತ್ತು ಮತ್ತು ಕಳ್ಳರು ಪೊಲೀಸರೊಂದಿಗೆ ಆಟವಾಡುತ್ತಿದ್ದರು. ಬೂದು ಬಣ್ಣದ ಸೂಟ್ನಲ್ಲಿರುವ ಮನುಷ್ಯ ಎಂಬ ಅಡ್ಡ ಹೆಸರು ಪಡೆದ ವಾಲ್ಟರ್ ತನ್ನ ಪರಿಸ್ಥಿತಿಯ ಗಂಭೀರತೆಯನ್ನು ಗಮನಿಸಿದರೆ ವಿಚಿತ್ರವಾದ ಸಂತೋಷದ ಮನಸ್ಥಿತಿಯಲ್ಲಿದ್ದಂತೆ ತೋರುತ್ತಿತ್ತು. ಅವನು ಮತ್ತು ಇತರ ಕಳ್ಳರು ಒತ್ತೆಯಾಳುಗಳನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದರು. ಒಂದು ಹಂತದಲ್ಲಿ ಬ್ಯಾಂಕ್ ಉದ್ಯೋಗಿಗಳಿಬ್ಬರ ಜನ್ಮದಿನ ಎಂದು ತಿಳಿದುಕೊಂಡು ನಂತರ ಅವರ ಹ್ಯಾಪಿ ಬರ್ತ್ಡೇ ಎಂದು ಹಾಡಿದರು. ಇದು ಕಳೆದ ವರ್ಷ ನಿಮ್ಮ ಹೆಚ್ಚಿನ ಸ್ನೇಹಿತರಿಗೆ ಫೇಸ್ಬುಕ್ ನೆನಪಿಸಿದೆ. ಸುಮಾರು ಗಂಟೆ 3:30 PM ವಾಲ್ಟರ್ ಪೊಲೀಸರಿಗೆ ಕರೆ ಮಾಡಿ 23 ಉಳಿದಿರುವ ಒತ್ತೆಯಾಳುಗಳು ಹಸಿವಿನಿಂದ ಬಳಲುತ್ತಿದ್ದಾರೆ ಮತ್ತು ಅವರಿಗೆ ಸ್ವಲ್ಪ ಪಿಜ್ಜಾ ಬೇಕು ಎಂದು ದೂರು ನೀಡಿದರು. ಆ ಕರೆ ನಂತರ ಲೈನ್ ಮೌನವಾಯಿತು. ಬಾಂಕೋ ರಿಯೋ ಒಳಗೆ ಏನಾಗುತ್ತಿದೆ? 3 ಗಂಟೆಗಳ ಕಾಲ ವಾಲ್ಟರ್ ಅವರನ್ನು ಕಡೆಗಣಿಸಿದ ನಂತರ
ಪೊಲೀಸರು ಏನು ಮಾಡಬೇಕೆಂದು ತಿಳಿದಿರಲಿಲ್ಲ. ಅವರು ಒಳಗೆ ನುಗ್ಗಬೇಕೆ, ಒತ್ತೆಯಾಳುಗಳನ್ನು ಅಪಾಯಕ್ಕೆ ತಳ್ಳಬೇಕೆ, ಮತ್ತೆ ರಾಮುಲ್ಲೋದಂತಹ ಪರಿಸ್ಥಿತಿಗಳನ್ನು ಅಪಾಯಕ್ಕೆ ತಳ್ಳಬೇಕೆ? ಬೇಡದ ಮಾಜಿ ಪ್ರಿಯತಮೆಯಂತೆ ಅವರು ಹಲವಾರು ಮಿಸ್ಡ್ ಕಾಲ್ ನಂತರವೂ ವಾಲ್ಟರ್ನನ್ನು ಸಂಪರ್ಕಿಸಲು ಪ್ರಯತ್ನಿಸುತ್ತಲೇ ಇದ್ದರು. ಅಂತಿಮವಾಗಿ ವಿಶೇಷ ಪಡೆಗಳು ಸಾಲಾಗಿ ನಿಂತು ನಿಜವಾಗಿಯೂ ನಂಬಲಾಗದ ಪರಿಸ್ಥಿತಿಯನ್ನು ಕಂಡುಹಿಡಿಯಲು ದಾರಿ ಮಾಡಿಕೊಂಡರು. 23 ಒತ್ತೆಯಾಳುಗಳನ್ನು 3 ಪ್ರತ್ಯೇಕ ಮಹಡಿಗಳಿಂದ ಇರಿಸಲಾಗಿತ್ತು ಅಥವಾ ಲಾಕ್ ಮಾಡಲಾಗಿತ್ತು. ಲಾಬಿ, ಮೆನ್ಸನ್ ಮತ್ತು ನೆಲಮಾಳಿಗೆಯ ಸಭೆ ಕೊಠಡಿ. ಕಳ್ಳರು ಎಲ್ಲೂ ಕಂಡು ಬಂದಿರಲಿಲ್ಲ. ಅವರು ಒತ್ತೆಯಾಳುಗಳಲ್ಲಿ ಅಡಗಿದ್ದಾರೆಯೇ ಎಂದು ನೋಡಲು ಪೊಲೀಸರು ಡಬಲ್ ಚೆಕ್ ಮಾಡಿದರು, ಆದರೆ ಅವರನ್ನು ಕಂಡುಹಿಡಿಯಲು ಸಾಧ್ಯವಾಗಲೇ ಇಲ್ಲ. ಅವರು ನೆಲಮಾಳಿಗೆಗೆ ಪ್ರವೇಶಿಸಿದಾಗ ಕಳ್ಳರು ನಿಜವಾಗಿಯೂ ಏನನ್ನು ಹುಡುಕುತ್ತಿದ್ದಾರೆಂದು ಅವರು ಅರಿತುಕೊಂಡರು. ನೆಲಮಾಳಿಗೆಯಲ್ಲಿರುವ 400 ಬಲವರ್ಧಿತ ಉಕ್ಕು ಸುರಕ್ಷಿತ ಠೇವಣಿ ಪೆಟ್ಟಿಗೆಗಳಲ್ಲಿ 143 ತೆರೆಯಲಾಗಿತ್ತು. ಕಳ್ಳರು ಬ್ಯಾಂಕ್ನಿಂದ ಹಣವನ್ನು ಏಕೆ ಕದಿಯಲಿಲ್ಲ? ಆ ಸಮಯದಲ್ಲಿ ಹೆಚ್ಚಿನ ಅರ್ಜೆಂಟೀನರು ದೇಶದ ಬ್ಯಾಂಕಿಂಗ್ ವ್ಯವಸ್ಥೆಯನ್ನು ಸಾಕಷ್ಟು ಅಪನಂಬಿಕೆಯಿಂದ ನೋಡುತ್ತಿದ್ದರು. ಅರ್ಜೆಂಟೀನಾದಲ್ಲಿ 2001ರ ಆರ್ಥಿಕ ಬಿಕ್ಕಟ್ಟಿನ ಸಮಯದಲ್ಲಿ ಬ್ಯಾಂಕ್ನ ವ್ಯವಸ್ಥೆಯು ಕುಸಿದು ಬಿದ್ದಿತ್ತು. ಅವರ ಹೆಚ್ಚಿನ ಹಣವನ್ನು ಬ್ಯಾಂಕ್ ಖಾತೆಗಳಲ್ಲಿ ಹೊಂದಿದ್ದವರ ಅದೃಷ್ಟವನ್ನು ಅಳಿಸಿ ಹಾಕಿತು. ಬ್ಯಾಂಕ್ ಖಾತೆಗಳಲ್ಲಿ ಇರಿಸಲಾದ ಹಣವನ್ನು ಇಂದು ಹೆಚ್ಚಿನ ಜನರು ಬಿಟ್ಕಾಯಿನ್ ಅನ್ನು ಹೇಗೆ ನೋಡುತ್ತಾರೆ ಎಂಬುದನ್ನು ಅನುಮಾನಾಸ್ಪದವಾಗಿ ನೋಡುವ ಅರ್ಜೆಂಟೀನರು ಬಿಕ್ಕಟ್ಟಿನ ಸಂದರ್ಭದಲ್ಲಿ ಅವುಗಳನ್ನು ಅಳಿಸಲಾಗದ ಕಾರಣ ಅವರು ತಮ್ಮ ಸುರಕ್ಷಿತ ಠೇವಣಿ ಪೆಟ್ಟಿಗೆಗಳಿಗೆ ಮಾತ್ರ ಬ್ಯಾಂಕುಗಳನ್ನು ಬಳಸಲು ನಿರ್ಧರಿಸಿದರು. ಈ ಸುರಕ್ಷಿತ ಪೆಟ್ಟಿಗೆಗಳಲ್ಲಿ ಅರ್ಜೆಂಟೀನರು ತಮ್ಮ ಹಣ, ಆಭರಣಗಳು ಮತ್ತು ಇತರ ಬೆಲೆ ಬಾಳುವ ವಸ್ತುಗಳು ಸಂಗ್ರಹಿಸಿದರು. ಅದನ್ನು ಅವರು ಯಾವುದೇ ತುರ್ತು ಪರಿಸ್ಥಿತಿಯಲ್ಲಿ ಯಾವಾಗಲೂ ಮರಳಿ ಪಡೆಯಬಹುದು. ಸ್ಯಾನೋ ಇಸ್ರಿಡೋ ಅಸಾಧಾರಣವಾಗಿ ಶ್ರೀಮಂತ ನೆರೆಹೊರೆಯಾಗಿದ್ದರಿಂದ ಬ್ಯಾಂಕೋ ರಿಯೋದ ಈ ನಿರ್ದಿಷ್ಟ ಶಾಖೆಯು ಸುರಕ್ಷಿತ ಠೇವಣಿಯಲ್ಲಿ ಪೆಟ್ಟಿಗೆಗಳು ಅಪಾರ ಪ್ರಮಾಣದ ಸಂಪತ್ತನ್ನು ಹೊಂದಿದ್ದವು. ಅಧಿಕಾರಿಗಳು ಬಲವಂತವಾಗಿ ತೆರೆದ ಹಲವು ಪೆಟ್ಟಿಗೆಗಳನ್ನು ಕಂಡುಕೊಂಡ ನಂತರ ಕಳ್ಳರು ಬಿಟ್ಟು ಹೋದ ಕೆಲವೇ ಪುರಾವೆಗಳನ್ನು ಸಹ ಅವರು ಕಂಡುಕೊಂಡರು. ಬ್ಯಾಟರಿ ಪ್ಯಾಕ್ ಪೆಟ್ಟಿಗೆಗಳನ್ನು ಭೇದಿಸಲು ಬದಲಿಸಲಾಗದೆ ಎಂದು ಪೊಲೀಸರು ಭಾವಿಸಿದ ಸಾಧನ ಮತ್ತು ಆಟಿಕೆ ಬಂದೂಕುಗಳ ಸಾಲು. ಅದು ಸರಿ, ದರೋಡೆಕೋರರು ನಿಜವಾದ ಆಯುಧಗಳನ್ನು ಬಳಸದೆಯೇ ಈ ಮಹಾಕಾವ್ಯ ಬ್ಯಾಂಕ್ ದರೋಡೆಯನ್ನು ನಡೆಸಿದ್ದಾರೆ. ಪೊಲೀಸರಿಗೆ ದೊರೆತ ಕೊನೆಯ ವಸ್ತು ಬಹುಶಃ ಅತ್ಯಂತ ಗೊಂದಲಮಯ ಮತ್ತು ಅಸಹ್ಯಕರ ಪುರಾವೆಯಾಗಿದೆ. ದರೋಡೆಕೋರರು ಒಂದು ರೀತಿಯ ಕಾವ್ಯಾತ್ಮಕ ಹೇಳಿಕೆಯನ್ನು ನೀಡಲು ಪ್ರಯತ್ನಿಸುತ್ತಾ ಶ್ರೀಮಂತ ಜನರ ನೆರೆಹೊರೆಯಲ್ಲಿ ಶಸ್ತ್ರಾಸ್ತ್ರಗಳು ಅಥವಾ ದ್ವೇಷಗಳಿಲ್ಲದೆ ಅದು ಕೇವಲ ಹಣ, ಪ್ರೀತಿ ಅಲ್ಲ ಎಂದು ಬರೆದ ಟಿಪ್ಪಣಿಯನ್ನು ಬಿಟ್ಟು ಹೋದರು. ಆ ಸಮಯದಲ್ಲಿ ನೆಟ್ಫ್ಲಿಕ್ಸ್ ಕೊರತೆಯಿಂದ ದೇಶಾದ್ಯಂತ ಅರ್ಜೆಂಟೀನಾದ ಜನರು ತಮ್ಮ ದೂರದರ್ಶನಗಳಿಂದ ಗಂಟೆಗಟ್ಟಲೆ ಇಡೀ ದರೋಡೆ ನಡೆಯುವುದನ್ನು ನೋಡುತ್ತಿದ್ದರು ಮತ್ತು ಈಗ ಕಳ್ಳರು ಅಸಾಧ್ಯವಾದ ತಪ್ಪಿಸಿಕೊಳ್ಳುವಿಕೆಯನ್ನು ಮಾಡಿದ್ದಾರೆ ಎಂದು ನೋಡಿದರು. ಅರ್ಜೆಂಟೀನಾದಲ್ಲಿ ಸಾರ್ವಜನಿಕ ಅಭಿಪ್ರಾಯಗಳು ಮತ್ತು ವದಂತಿಗಳು ದರೋಡೆಕೋರರನ್ನು ರಾಬಿನ್ ಹುಡ್ ತರಹದ ಜಾನಪದ ವೀರರೆಂದು ತಕ್ಷಣವೇ ಚಿತ್ರಿಸಿದ್ದವು. ಎಲ್ಲ ನಂತರ ಅವರು ಶ್ರೀಮಂತರಿಂದ ಕದ್ದಿದ್ದರು, ಯಾರಿಗೂ ಹಾನಿ ಮಾಡಲಿಲ್ಲ ಮತ್ತು ಹಣವನ್ನು ನೀಡಿದ್ದರು. ಸರಿ, ಅವರು ಅದನ್ನು ತಮಗೆ ಕೊಟ್ಟಂತೆ ತೋರುತ್ತಿದ್ದರು, ಆದರೆ ಇನ್ನು ಅವರ ದರೋಡೆ ಸ್ವಲ್ಪ ಚತುರವಾಗಿತ್ತು. ಹಾಗಾದರೆ ಎಲ್ಲದರ ಕೇಂದ್ರದಲ್ಲಿ ಯಾರು ಇದ್ದರು ಮತ್ತು ಅವರು ಹೇಗೆ ಮರಣದಂಡನೆ ವಿಧಿಸಿ ಅಂತಹ ಪರಿಪೂರ್ಣ ದರೋಡೆಯಿಂದ ಪಾರಾದರು ಎಂಬುದನ್ನು ತಿಳಿದುಕೊಳ್ಳೋಣ. ಸರಿ, ಶತಮಾನದ ದರೋಡೆಯ ಹಿಂದಿನ ಮಾಸ್ಟರ್ ಮೈಂಡ್ ಫರ್ನಾಂಡೋ ಅರೋಜೋ ಎಂಬ ವ್ಯಕ್ತಿ ಎಂದು ತಿಳಿದು ಬಂದಿದೆ. ನೋಡಿ, ರಾಮುಲ್ಲೋ ಬ್ಯಾಂಕ್ ದರೋಡೆ ಅರೋಜೋ ಮೇಲೆ ಒಂದು ಪ್ರಭಾವ ಬೀರಿತ್ತು. ದರೋಡೆಕೋರರು ಬಹುತೇಕ ಪರಿಪೂರ್ಣ ದರೋಡೆ ಮಾಡಿದ್ದರೆಂದು ಭಾವಿಸಿದ್ದರು, ಆದರೆ ಅವರು ಹೊರಡಲು ಪ್ರಯತ್ನಿಸಿದಾಗ ಎಲ್ಲವನ್ನು ವಿಫಲಗೊಳಿಸಿತು. ಒಂದು ದಿನ ಅರೋಜೋ ಕೆಲವು ಬ್ಯಾಂಕ್ ಹಿಟ್ಗಳನ್ನು ಆಳವಾಗಿ ಹೊಡೆದಾಗ ಮತ್ತು ಆತ್ಮೀಯ ಸ್ನೇಹಿತನೊಂದಿಗೆ ಮಾತನಾಡುತ್ತಿದ್ದಾಗ ಅವನು ಸ್ಪಷ್ಟವಾದದ್ದನ್ನು ಯೋಚಿಸಿದನು. ದರೋಡೆಕೋರರು ಎಂದಿಗೂ ಹೊರಡಬೇಕಾಗಿದ್ದಿಲ್ಲ ಏನು, ಬದಲಾಗಿ ಅವರು ರಂಧ್ರದ ಮೂಲಕ ಕಣ್ಮರೆಯಾದರೆ ಏನು? ಅರ್ಜೋನ ಸ್ನೇಹಿತ ಸೆಬಾಸ್ಟಿಯನ್ ಗಾರ್ಸಿ ಹುಚ್ಚುತನದ ಆದರೆ ಪರಿಪೂರ್ಣ ಯೋಜನೆಯಂತೆ ಪ್ರಜ್ವಲಿಸುತ್ತದೆ ಎಂದು ಒಪ್ಪಿಕೊಂಡರು. ಆದಾಗ್ಯೂ ಬೋಲ್ಟರ್ ಅಪರಾಧಿಯಾಗಿರಲಿಲ್ಲ ಅಥವಾ ಯಾವುದೇ ತೀವ್ರ ಆರ್ಥಿಕ ಸಂಕಷ್ಟದಲ್ಲಿ ಇಲ್ಲವಾದ್ದರಿಂದ ಅವನು ತನ್ನ ಸ್ನೇಹಿತನ ಸಿದ್ಧಾಂತಕ್ಕೆ ಹೆಚ್ಚು ಗಮನ ನೀಡಲಿಲ್ಲ. ಅಲ್ಲದೆ ಹೆಚ್ಚಿನ ಜನರು ದೊಡ್ಡ ಯೋಜನೆಗಳನ್ನು ಗಂಭೀರವಾಗಿ ಪರಿಗಣಿಸುವುದಿಲ್ಲ. ಅರೋಜಾ ಮತ್ತು ಬೋಲ್ಟರ್ ಬ್ಯೂನಸ್ ಐರಿಸ್ನ ಉತ್ತರ ಉಪನಯನಗಳಲ್ಲಿ ನೆಲೆಗೊಂಡಿರುವ ಮೇಲ್ಮಧ್ಯಮ ವರ್ಗದ ನೆರೆಹೊರೆಯವರಲ್ಲಿ ಒಟ್ಟಿಗೆ ಬೆಳೆದವರು ಮತ್ತು ಅರೋಜೋ ಕೆಲವೊಮ್ಮೆ ಕಾನೂನಿನ ತಪ್ಪು ಬದಿಯಲ್ಲಿ ಹವ್ಯಾಸಗಳಲ್ಲಿ ತೊಡಗಿಸಿಕೊಂಡಿದ್ದವರು. ಬೋಲ್ಟರ್ ಸಂಪೂರ್ಣವಾಗಿ ಕಾನೂನುಬದ್ಧ ಜೀವನ ಶೈಲಿಯನ್ನು ಆನಂದಿಸಿದವರು. ಬೋಲ್ಟರ್ಗೆ ಹೆಂಡತಿ ಮತ್ತು ಮಗುವಿತ್ತು ಮತ್ತು ಯಾಂತ್ರಿಕವಾಗಿ ಒಲವು ತೋರಿಸಿದ್ದನು. ಹಣಕ್ಕಾಗಿ ಹೆಚ್ಚಾಗಿ ಸಣ್ಣ ಇಂಜಿನ್ಗಳನ್ನು ದುರಸ್ತಿ ಮಾಡುತ್ತಿದ್ದರು ಮತ್ತು ಆವಿಷ್ಕಾರಿಗಳೊಂದಿಗೆ ಸುತ್ತಾಡುತ್ತಿದ್ದರು. ಮತ್ತೊಂದೆಡೆ ಅರೋಜೋ ತುಂಬಾ ಹಠಾತ್ ಪ್ರವೃತ್ತಿ, ಸ್ವಲ್ಪ ವಿಲಕ್ಷಣ ಜೀವನ ಶೈಲಿಯನ್ನು ಹೊಂದಿದ್ದರು. ಬಿಲ್ಗಳನ್ನು ಪಾವತಿಸಲು ಸಾಂದರ್ಭಿಕವಾಗಿ ಸಮರ ಕಲೆಗಳನ್ನು ಕಲಿಯುತ್ತಿದ್ದರು ಮತ್ತು ಕೆಟ್ಟ ಚಟಕ್ಕೆ ದಾಸರಾಗಿದ್ದರು. ಅವರು ಸ್ವತಂತ್ರ ಮನೋಭಾವ ಕಲಾವಿದರಾಗಿದ್ದರು. ಅನೇಕ ಮುಗ್ಧ ಮನೋಭಾವದ ಕಲಾವಿದರು ಮಾಡುವಂತೆ ಇತ್ತೀಚಿನ ವಿಘಟನೆಯನ್ನು ಎದುರಿಸುತ್ತಿದ್ದರು.
ಮೆಲೋಡ್ರಾಮ್ಯಾಟಿಕ್ ಆಗಿ ಅವರು ತಮ್ಮ ವೈಯಕ್ತಿಕ ಸ್ಥಳದಿಂದ ಜಗತ್ತನ್ನು ತೆಗೆದುಹಾಕಬೇಕೆಂದು ನಿರ್ಧರಿಸಿದರು. ಆದ್ದರಿಂದ ಅವರು ತಮ್ಮ ಮೇಲಂತಸ್ತಿನ ಕಿಟಕಿಗಳನ್ನು ಕತ್ತಲೆಯಲ್ಲಿ ಇಟ್ಟರು. ಇತರರ ಪ್ರಕಾರ ಅರೋಜು ತುಲನಾತ್ಮಕವಾಗಿ ಕಡಿಮೆ ತಿನ್ನುತ್ತಿದ್ದರು ಮತ್ತು ಮನಸ್ಥಿತಿ ಅವರನ್ನು ಹೊಡೆದಾಗಲೆಲ್ಲ ಮಲಗುತ್ತಿತ್ತು. ಆಗಾಗ್ಗೆ ಕಳೆಗಳಿಂದ ತುಂಬಿ ಶಾಶ್ವತವಾಗಿ ಕಡಿಮೆ ಆಹಾರ ಸೇವಿಸುತ್ತಿದ್ದರು ಮತ್ತು ಬಹುಶಃ ವಿಟಮಿನ್ ಡಿ ಕೊರತೆ ಇದ್ದ ಕಾರಣ ಅರೋಜೋ ಅಪರಿಚಿತ ಮತ್ತು ಅಪರಿಚಿತ ವಿಚಾರಗಳ ಕಡೆಗೆ ಆಕರ್ಷಿತರಾದರು. ಅವರ ಅತಿದೊಡ್ಡ ಗೀಳು ಬ್ಯಾಂಕ್ ದರೋಡೆಗಳು, ಸ್ಪಷ್ಟವಾಗಿ ಚಲನಚಿತ್ರಗಳು ಮತ್ತು ಪ್ರದರ್ಶನಗಳಿಂದ ಹಿಡಿದು ನಿಜ ಜೀವನ ದರೋಡೆಗಳು ಸಾಕ್ಷ್ಯಚಿತ್ರದವರೆಗೆ ಬ್ಯಾಂಕ್ ದರೋಡೆಕೋರಗಳನ್ನು ಒಳಗೊಂಡ ಯಾವುದೇ ಮತ್ತು ಎಲ್ಲ ಮಾಧ್ಯಮಗಳನ್ನು ಅರೋಜೋ ಉತ್ಸವದಿಂದ ಸೇವಿಸುತ್ತಿದ್ದರು, ನೋಡುತ್ತಿದ್ದರು. ಇತರ ಕಾಲ್ಪನಿಕ ಮತ್ತು ನಿಜವಾದ ದರೋಡೆಯನ್ನು ಮಾಡಿದ ತಪ್ಪುಗಳನ್ನು ಗಮನಿಸುವುದು ಮತ್ತು ಪರಿಪೂರ್ಣ ದರೋಡೆಯನ್ನು ಯೋಜಿಸಲು ಈ ಅವಲೋಕನಗಳನ್ನು ಬಳಸುವುದು ಅವರ ಗುರಿಯಾಗಿತ್ತು. 2004ರಲ್ಲಿ ಅರೋಜೋ ಅಂತಿಮವಾಗಿ ಒಂದು ಯೋಜನೆಯನ್ನು ಕಂಡುಕೊಂಡಿದ್ದಲ್ಲದೆ ತನ್ನ ಸ್ನೇಹಿತ ಬೋಲ್ಟರ್ನ ಯಾಂತ್ರಿಕ ಮತ್ತು ತಾಂತ್ರಿಕ ಜ್ಞಾನದ ಸಹಾಯದ ಅಗತ್ಯವಿದೆ ಎಂದು ಅರಿತುಕೊಂಡರು. ಬೋಲ್ಟರ್ ಈ ಕಲ್ಪನೆಯ ಬಗ್ಗೆ ಹೆಚ್ಚು ಸಂತೋಷವಾಗಿರಲಿಲ್ಲ ಮತ್ತು ಸ್ವಲ್ಪ ಸಮಯದವರೆಗೆ ಬ್ಯಾಂಕಿನಲ್ಲಿ ಅರೆಕಾಲಿಕ ಕೆಲಸ ಮಾಡಿದ್ದರಿಂದ ಹೆಚ್ಚಿನ ಜನರು ಭಾವಿಸಿದ್ದಕ್ಕಿಂತ ಬ್ಯಾಂಕುಗಳನ್ನು ಪ್ರವೇಶಿಸುವುದು ಕಷ್ಟ ಎಂದು ಅವರಿಗೆ ತಿಳಿದಿತ್ತು. ಆದಾಗ್ಯೂ ತನ್ನ ತಂದೆ ಮತ್ತು ಅಜ್ಜ ಆರ್ಥಿಕ ಹಿಂಜರಿತದ ಸಮಯದಲ್ಲಿ ಬ್ಯಾಂಕುಗಳಿಗೆ ಹಣವನ್ನು ವಹಿಸಿಕೊಟ್ಟು ಎಲ್ಲವನ್ನೂ ಕಳೆದುಕೊಂಡಿದ್ದರಿಂದ ಅವರು ಕೋಪಗೊಂಡನು. ಆದ್ದರಿಂದ ಅನೇಕ ಜನರಂತೆ ಬ್ಯಾಂಕ್ಗಳನ್ನು ದ್ವೇಷಿಸುತ್ತಿದ್ದನು. ಯಾರಿಗೂ ತೊಂದರೆ ಆಗುವುದಿಲ್ಲ ಎಂದು ಅರೋಜೋ ಬೋಲ್ಟರ್ಗೆ ಖಾತರಿ ನೀಡಿದಾಗ ವಾಸ್ತವವಾಗಿ ಅವರ ಬಳಿ ನಿಜವಾದ ಶಸ್ತ್ರಾಸ್ತ್ರಗಳು ಇರುವುದಿಲ್ಲ. ಬೋಲ್ಟರ್ಸ್ ಯೋಜನೆಗೆ ಒಪ್ಪಿಕೊಂಡು ಮತ್ತು ಕೆಲಸ ಮಾಡಲು ಪ್ರಾರಂಭಿಸಿದರು. ಹಾಗಾದರೆ ಶತಮಾನದ ದರೋಡೆಗೆ ನಿಖರವಾಗಿ ಏನು ಪೂರ್ವಸಿದ್ಧತಾ ಕೆಲಸ? ಆದರೆ ಮನೋಧರ್ಮದ ಹವಾಮಾನದಿಂದ ಬ್ಯೂನಸ್ ಐರಿಸ್ ತನ್ನ ಬೀದಿಗಳಿಂದ ಕೆಳಗೆ ಸಾಕಷ್ಟು ಚಂಡಮಾರುತದ ಚರಂಡಿಗಳನ್ನು ಹೊಂದಿದ್ದು ಅದು ನೇರವಾಗಿ ನದಿಗೆ ಹೋಗುತ್ತದೆ. ದರೋಡೆಕೋರರು ದಂಡೆಯ ಹತ್ತಿರ ಹೋಗಲು ಒಂದನ್ನು ಪ್ರವೇಶಿಸಿ ನಂತರ ಅದನ್ನು ಬ್ಯಾಂಕಿಗೆ ಸಂಪರ್ಕಿಸಲು ಸುರಂಗವನ್ನು ಅಗೆಯುತ್ತಿದ್ದರು. ಆದಾಗ್ಯೂ ಬ್ಯಾಂಕಿನ ರಾತ್ರಿಯ ಎಚ್ಚರಿಕೆ ವ್ಯವಸ್ಥೆಯನ್ನು ಬೈಪಾಸ್ ಮಾಡುವುದು ಒಂದು ದೊಡ್ಡ ಸವಾಲಿನ ಕೆಲಸವಾಗಿತ್ತು. ರಂಧ್ರವನ್ನು ಅಗೆಯುವುದಕ್ಕಿಂತ ಹೆಚ್ಚು ಕಷ್ಟ. ಹಾಗಾದರೆ ಕಳ್ಳರು ಬ್ಯಾಂಕಿನ ಅಲಾರಾಮ್ ಅನ್ನು ಹೇಗೆ ಆಫ್ ಮಾಡುತ್ತಾರೆ? ಸರಳ, ಅದನ್ನು ಎಂದಿಗೂ ಮುಗ್ಗರಿಸದೆ. ಕಳ್ಳರು ಹಗಲಿನ ವೇಳೆಯಲ್ಲಿ ಬ್ಯಾಂಕಿನ ನೆಲಮಾಳಿಗೆಯಲ್ಲಿರುವ ಸೇಫ್ ಡೆಪಾಸಿಟ್ ಪೆಟ್ಟಿಗೆಗಳನ್ನು ದೋಚುತ್ತಿದ್ದರು. ಅಲಾರಾಮ್ ಹೊಂದಿಸದಿದ್ದಾಗ ಆದರೆ ಬ್ಯಾಂಕ್ನ ಜನರಿಂದ ತುಂಬಿತ್ತು. ಕೆಲವು ದಿನಗಳಲ್ಲಿ ಅವರು ಬ್ಯಾಂಕ್ಗೆ ಪ್ರವೇಶಿಸಿ ಸೇಫ್ ಡೆಪಾಸಿಟ್ ಪೆಟ್ಟಿಗೆಗಳನ್ನು ಖಾಲಿ ಮಾಡುವತ್ತ ಗಮನ ಸೆಳೆಯದೆ ಹೇಗೆ? ಅರೋಜೋ ಮನಸ್ಸಿನಲ್ಲಿ ಉತ್ತರ ಇನ್ನೂ ಸರಳವಾಗಿತ್ತು. ನೆಲಮಾಳಿಗೆಯಲ್ಲಿ ನಡೆಯುತ್ತಿರುವ ನಿಜವಾದ ಬ್ಯಾಂಕ್ ದರೋಡೆಯನ್ನು ಮುಚ್ಚಿಸಿಡಲು ಮೇಲಿನ ಮಹಡಿಯಲ್ಲಿ ನಕಲಿ ಬ್ಯಾಂಕ್ ದರೋಡೆಯನ್ನು ಆಯೋಜಿಸಿ. ಇದು ತುಂಬು ಹುಚ್ಚುತನ. ಅದು ಕೆಲಸ ಮಾಡಬಹುದು ಎಂದು ನುಡಿಗಟ್ಟು ಆ ದಿನ ಹುಟ್ಟಿದೆ ಎಂದು ಕೆಲವರು ಹೇಳುತ್ತಾರೆ. ನಂತರ ಈ ಜೋಡಿಯು ಕೆಲಸಗಳನ್ನು ಪೂರ್ಣಗೊಳಿಸಲು ಅಗತ್ಯವಿರುವ ಅನುಭವಿ ಕಳ್ಳರು, ಹಣಕಾಸುದಾರರು ಮತ್ತು ಅನುಚಿತ ವ್ಯಕ್ತಿಗಳು ತಂಡವನ್ನು ಒಟ್ಟುಗೊಳಿಸಲು ಮುಂದಾದರು. ಬಹುಶಃ ಓಷನ್ಸ್ ಇವೆಲೆನ್ಸ್ ಶೈಲಿಯು ಮಾಂಟೇಜ್ನಲ್ಲಿ ನಮೂದಿಸಿ ಡಾಕ್ ಎಂಬ ಅನುಭವಿ ಬ್ಯಾಂಕ್ ದರೋಡೆಕೋರ ಮತ್ತು ಅವನ ಸಹಚರ ರೂಬೆನ್ ಆಲ್ಬರ್ಟೋ ಬಿಟೋ ಎಂಬ ಅಡ್ಡ ಹೆಸರು ಅವರ ಸೂಪರ್ ಒಂದಾ ಎಂದು ಕರೆಯಲ್ಪಡುವ ಅರ್ಜೆಂಟೀನಾದ ಶಸ್ತ್ರಾಸ್ತ್ರ ಬ್ಯಾಂಕ್ ದರೋಡೆಕೋರರ ಗುಂಪಿನ ಮಾಜಿ ಸದಸ್ಯರಾಗಿದ್ದರು. ಸಿಬ್ಬಂದಿಗೆ ಮತ್ತೊಬ್ಬ ಫಿಕ್ಸರ್ ಮತ್ತು ತಪ್ಪಿಸಿಕೊಳ್ಳುವ ಚಾಲಕನನ್ನು ಸೇರಿಸಲಾಯಿತು. ನಿವೃತ್ತ ಶ್ರೀಮಂತ ಉರುಗ್ವೆಯ ಕಳ್ಳ ಊಯಿಸ್ನಲ್ಲಿ ಔರೋಜ್ ಒಬ್ಬ ಹಣಕಾಸುದಾರ ಮತ್ತು ಸಮಸ್ಯೆ ಪರಿಹಾರಗಳನ್ನು ಸಹ ಕಂಡುಕೊಂಡರು. ಈ ಕಾರ್ಯಾಚರಣೆಗೆ $1,00,000 ಹೂಡಿಕೆ ಮಾಡಿದ ಮಾರಿಯೋ ವಿಟೆಟ್ಸೆಲ್ನನ್ ಅವರಿಗೆ ಹಣ ಏಕೆ ಬೇಕಿತ್ತು? ಸರಿ, ಬೋಲ್ಟರ್ ಬ್ಯಾಂಕ್ಗೆ ಪ್ರವೇಶಿಸಲು ಸುರಂಗ ಮಾರ್ಗಗಳನ್ನು ಸುರಂಗ ಮಾರ್ಗವಾಗಿ ಬಳಸಲು ಮತ್ತು ಮೇಲಿಂದ ಯಾರಿಗೂ ಕೆಳದಂತೆ ಸುರಕ್ಷಿತ ಠೇವಣಿ ಪೆಟ್ಟಿಗೆಗಳನ್ನು ತೆರೆಯಲು ತುಲನಾತ್ಮಕವಾಗಿ ಆಚರಣೆಗಳಿಂದ ಅಡಚಣೆಯಿಲ್ಲದೆ ಮಾರ್ಗವನ್ನು ಕಂಡುಕೊಳ್ಳಲು ಒಂದು ಮಾರ್ಗವನ್ನು ಕಂಡುಕೊಳ್ಳಬೇಕಾಯಿತು. ಬೋಲ್ಟರ್ ಮತ್ತೊಂದು ಬ್ಯಾಂಕೋರಿಯೋ ಶಾಖೆಯಲ್ಲಿ ಸುರಕ್ಷಿತ ಠೇವಣಿ ಪೆಟ್ಟಿಗೆಗಳನ್ನು ಬಾಡಿಗೆಗೆ ಪಡೆಯಲು ನಿರ್ಧರಿಸಿದರು. ಬ್ರ್ಯಾಂಡ್ ಹೆಸರನ್ನು ಬರೆದರು ಮತ್ತು ಅವುಗಳನ್ನು ತೆರೆಯಲು ಉತ್ತಮ ಮಾರ್ಗವನ್ನು ಕಂಡುಹಿಡಿದರು. ಕೆಲವು ಪೆಟ್ಟಿಗೆಗಳನ್ನು ಸ್ವಂತ ಆದೇಶಿಸಿದರು. ಬೀಗಗಳ ಮೂಲಕ ಗುದ್ದುವ ಜ್ಯಾಕ್ ಹ್ಯಾಮರ್ ಆ ಕೆಲಸವನ್ನು ಮಾಡುತ್ತದೆ ಮತ್ತು ಅದನ್ನು ಸಮಂಜಸವಾದ ಶಬ್ದ ಮಟ್ಟಕ್ಕೆ ಇಡಬಹುದು ಎಂದು ಅವರು ತೀರ್ಮಾನಿಸಿದರು. ಅವರು ಬ್ಯಾಂಕಿಗೆ ತುಂಡುಗಳಾಗಿ ಸಾಗಿಸಬಹುದು, ಅಲ್ಲಿ ಜೋಡಿಸಬಹುದು ಮತ್ತು ನಂತರ ಬೇರ್ಪಡಿಸಬಹುದಾದ ಜ್ಯಾಕ್ ಹ್ಯಾಮರ್ ಅನ್ನು ನಿರ್ಮಿಸಿದರು. ಆದಾಗ್ಯೂ ದಿ ಇಟಾಲಿಯನ್ ಜಾಬ್ ಅಥವಾ ಯಾವುದೇ ದರೋಡೆ ಚಲನಚಿತ್ರವನ್ನು ನೋಡಿದ ಯಾರಿಗಾದರೂ ತಿಳಿಯುವಂತೆ ನೀವು ದರೋಡೆ ಮಾಡುತ್ತಿರುವ ಸ್ಥಳದಿಂದ ಬಹಳಷ್ಟು ಬೆಲೆ ಬಾಳುವ ಭಾರವಾದ ವಸ್ತುಗಳನ್ನು ಹೊರತೆರೆಯುವುದು ತನ್ನದೇ ಆದ ಸವಾಲನ್ನು ಒದಗಿಸುತ್ತದೆ. ಕಳ್ಳರು ನೀರು ತುಂಬಿದ ಚರಂಡಿಗೆ ಮತ್ತೆ ಇಳಿಯದಿದ್ದರಿಂದ ಸರಕುಗಳನ್ನು ರಾಶಿಚಕ್ರ ದೋಣಿಗಳಿಗೆ ಕೊಂಡೊಯ್ಯುವ ಒಳ್ಳೆಯ ಉಪಾಯವನ್ನು ತೋರುತ್ತದೆ. ಆದರೆ ನೀರಿನ ಮಟ್ಟವು ಸಾಮಾನ್ಯವಾಗಿ ಲೋಡ್ ಮಾಡಿದ ದೋಣಿಗಳನ್ನು ಹಿಡಿದಿಡಲು ತುಂಬಾ ಕಡಿಮೆಯಾಗುತ್ತದೆ. ಬೋಲ್ಟರ್ ಮಳೆ ಬರುವಂತೆ ಮಾಡಲು ಸಾಧ್ಯವಾಗದ ಕಾರಣ ಇನ್ನು ಮುಂದೆ ಯಾವುದೇ ಶ್ಲೇಷಗಳಿಗೆ ನಾವು ಪ್ರತಿಜ್ಞೆ ಮಾಡುತ್ತೇವೆ. ಅವರು ಸ್ವಾಭಾವಿಕವಾಗಿ ತನ್ನ ಅಂಗಡಿಯ ಮರದ ಅಣೆಕಟ್ಟನ್ನು ನಿರ್ಮಿಸಿ ಅದನ್ನು ಡಿಸ್ಅಸೆಂಬಲ್ ಮಾಡಿ ಹಲವಾರು ದಿನಗಳಲ್ಲಿ ಚಂಡಮಾರುತ ಚರಂಡಿಗಳಲ್ಲಿ ಮತ್ತೆ ಜೋಡಿಸಲು ನಿರ್ಧರಿಸಿದರು. ದರೋಡೆಯ ಬೆಳಿಗ್ಗೆ 7 ಜನರು ಕಾಫಿ ಕುಡಿಯಲು ಭೇಟಿಯಾದರು, ಏಕೆಂದರೆ ಬ್ಯಾಂಕ್ ದರೋಡೆ
ಸಹ ತಮ್ಮ ದಿನವನ್ನು ಪ್ರಾರಂಭಿಸಲು ಕೆಫಿನ್ ಅಗತ್ಯವಿರುತ್ತದೆ ಮತ್ತು ನಂತರ ಶತಮಾನದ ದರೋಡೆಯನ್ನು ಪ್ರಾರಂಭಿಸಲು ಚದುರಿ ಹೋದರು. ಬೋಲ್ಟರ್ ಬ್ಯಾಂಕ್ ಭೂಗತ ಕಡೆಗೆ ಹೋಗಲು ಚದುರಿದ ಚರಂಡಿಗಳಿಗೆ ಹೋದರು. ಜೂಲಿಯನ್ ಚುವೆಲೋವೆಯ ತಪ್ಪಿಸಿಕೊಳ್ಳುವ ಕಾರನ್ನು ಮೊದಲು ನಿಗದಿಪಡಿಸಿದ ಸಭೆಯ ಸ್ಥಳಕ್ಕೆ ಓಡಿದನು. ವಿಟೆಟ್ ಮತ್ತು ಉರುಗ್ವೆಯ ಊಯಿಸ್ ಎಂಬ ನಿಗೂಢ ವ್ಯಕ್ತಿ ಕದ್ದ ಕಾರನ್ನು ಬ್ಯಾಂಕಿನ ಕೆಳಗಿನ ಗ್ಯಾರೇಜ್ಗೆ ಓಡಿಸಿದರು. ಆದರೆ ಉಳಿದ ಪುರುಷರು ಮತ್ತೊಂದು ಕದ್ದ ಕಾರನ್ನು ಬ್ಯಾಂಕಿಗೆ ಓಡಿಸಿದರು. ಬೆಟೋ ಮತ್ತು ಡಾಕ್ ಮೊದಲು ಒಳಗೆ ಹೋದರು. ಬೆಟೋ ಆ ಬೆಳಿಗ್ಗೆ ತನ್ನ 9 ವರ್ಷದ ಮಗನಿಂದ ಕದ್ದಿದ್ದ ಆಟಿಕೆ ಬಂದೂಕನ್ನು ಬೀಸಿದನು. ಆಘಾತಕಾರಿಯಾಗಿ ಇದು ಕೆಲಸ ಮಾಡಿತು ಮತ್ತು ಬ್ಯಾಂಕಿನಲ್ಲಿದ್ದ ಎಲ್ಲರೂ ತಕ್ಷಣವೇ ನೆಲಕ್ಕೆ ಬಿದ್ದರು. ಅರೆಸೋ ಮತ್ತೊಂದು ಕದ್ದ ಕಾರನ್ನು ಉದ್ದೇಶಪೂರ್ವಕವಾಗಿ ಬ್ಯಾಂಕಿನ ಹೊರಕ್ಕೆ ಬಿಟ್ಟು ಪರಾರಿಯಾಗುವಂತೆ ವಾಹನದಂತೆ ಕಾಣುವಂತೆ ಮಾಡಿದನು. ಆದ್ದರಿಂದ ಪೊಲೀಸರು ದರೋಡೆಕೋರರ ತಪ್ಪಿಸಿಕೊಳ್ಳುವ ಯೋಜನೆಯನ್ನು ಕಂಡುಕೊಂಡಿದ್ದಾರೆ ಎಂದು ಭಾವಿಸುತ್ತಾರೆ. ಅರೋಜೋ ಬೇಸ್ಬಾಲ್ ಕ್ಯಾಪ್, ಸ್ಕಿ ಮಾಸ್ಕ್, ಉದ್ದನೆಯ ಹೊಂಬಣ್ಣದ ವಿಗ್ ಮತ್ತು ಸನ್ಗ್ಲಾಸ್ ಧರಿಸಿ ಬ್ಯಾಂಕಿಗೆ ನಡೆದರು. ಪ್ರವೇಶಿಸುವ ಮೊದಲು ಪಾದಚಾರಿ ಮಾರ್ಗದಲ್ಲಿ ವಿಚಿತ್ರ ನೋಟಗಳನ್ನು ತಪ್ಪಿಸಲು ಅವರು ಹೇಗೆ ನಿರ್ವಹಿಸುತ್ತಿದ್ದರು ಎಂಬುದು ಯಾರ ಊಹೆಯೂ ಅಲ್ಲ. ಏತನ್ಮಧ್ಯೆ ಬೋಲ್ಟನ್ ತಾನು ಅಗೆದ ಸುರಂಗದ ತುದಿಯಲ್ಲಿ ತಲುಪಿದ್ದನು ಮತ್ತು ಬ್ಯಾಂಕಿನ ಕೆಳಗೆ ಕತ್ತಲೆಯಾಗಿ ತಣ್ಣಗಾಗುತ್ತಿದ್ದನು. ಡಾಕ್ ಕೆಳಗೆ ಹೋಗಿ ಬ್ಯಾಂಕನ್ನು ಬೋಲ್ಟರ್ನ ಸುರಂಗದಿಂದ ಬೇರ್ಪಡಿಸುವ ನೆಲಮಾಳಿಗೆ ಗೋಡೆಯನ್ನು ಮುರಿದು ಬ್ಯಾಂಕಿನೊಳಗೆ ಯಾರಿಗೂ ತಿಳಿಯದಂತೆ ದರೋಡೆಗೆ ಸಹಾಯ ಮಾಡಲು ಬೋಲ್ಟರ್ ಅನ್ನು ಒಳಗೆ ಬಿಟ್ಟನು. ಏಕೆಂದರೆ ಲೂಯಿಸ್ ಮತ್ತು ಬೆಟೋ ಈಗಾಗಲೇ ಒತ್ತೆಯಾಳುಗಳನ್ನು ನಿಗ್ರಹಿಸಿ ಪ್ರತ್ಯೇಕಿಸುತ್ತಿದ್ದರು. ದರೋಡೆಕೋರರು ತಪ್ಪಾಗಿ ನಡೆದ ದರೋಡೆಯಲ್ಲಿ ಸಿಕ್ಕಿಬಿದ್ದಿದ್ದಾರೆ ಎಂದು ಪೊಲೀಸ್ ನಂಬುವಂತೆ ಮಾಡಲು ವಿಟಿಟೆ ನಂತರ ಬಂದ ಪೊಲೀಸರೊಂದಿಗೆ ವ್ಯವಹರಿಸಲು ವಾಲ್ಟರ್ನ ಪಾತ್ರವನ್ನು ವಹಿಸಿಕೊಂಡರು. ಅರೋಜೋ ಯೋಜನೆ ಸ್ವಲ್ಪ ಅದ್ಭುತವಾಗಿತ್ತು. ಕಳ್ಳರದು ಮೂಲತಃ ನೆಲಮಾಳಿಗೆಯಲ್ಲಿ ನಡೆಯುತ್ತಿರುವ ಅದೃಶ್ಯ ದರೋಡೆಯನ್ನು ಮುಚ್ಚಿಹಾಕಲು ಮೇಲಿನ ಮಹಡಿಯಲ್ಲಿ ಗೋಚರಿಸುವ ವಿಫಲ ಬ್ಯಾಂಕ್ ದರೋಡೆಯನ್ನು ಆಯೋಜಿಸುತ್ತಿದ್ದರು. ಪೊಲೀಸರು ತಮ್ಮ ಕೈ ಮೇಲುಗೈ ಸಾಧಿಸಿ ಎಂದು ಭಾವಿಸುವಂತೆ ಮಾಡಲು ವಿಟಿಟೆ ಒಂದರ ನಂತರ ಒಂದರಂತೆ ಕೆಲವು ಒತ್ತೆಗಳನ್ನು ಬಿಡುಗಡೆ ಮಾಡಿದರು ಮತ್ತು ಉಳಿದ ಒತ್ತೆಯಾಳುಗಳನ್ನು ಮಾತುಕತೆಯ ಮೂಲಕ ಮಾತ್ರ ಪಡೆಯಬಹುದು. ಇಡೀ ಸಿಬ್ಬಂದಿಗೆ ಒಳಗೆ ಹೋಗಿ ಹೊರಬರಲು 2 ಗಂಟೆಗಳ ಸಮಯವಿದೆ ಎಂದು ಹೇಳಲಾಗಿತ್ತು. ಬೋಲ್ಟರ್ ತನ್ನ ಜಾಕ್ ಹ್ಯಾಮರ್ ತರಹದ ಸಾಧನವನ್ನು 20 ನಿಮಿಷಗಳಲ್ಲಿ ಜೋಡಿಸಿ ಮತ್ತೊಂದು ಗಂಟೆ ಕೇಳಿದನು. ಸೇಫ್ ಠೇವಣಿ ಪೆಟ್ಟಿಗೆಗಳನ್ನು ಅರ್ಧ ತೆರೆಯಿತು. ಅರೋಜದಿಂದ ಕೆಳಗೆ ಬರಲು ಸಿಗ್ನಲ್ ಪಡೆದ ನಂತರ ವಿಟಿಟೆ ಪೊಲೀಸರಿಗೆ ಪಿಜ್ಜಾ ಆರ್ಡರ್ ಮಾಡಲು ಹೇಳಿದನು ಮತ್ತು ನಂತರ ನೆಲಮಾಳಿಗೆಗೆ ಹೋಗಿ ಒತ್ತೆಯಾಳುಗಳನ್ನು ಸ್ಥಳಾಂತರಗೊಂಡರೆ ಅವರನ್ನು ಕೊಲ್ಲಲಾಗುತ್ತೆ ಎಂದು ಹೇಳಿದನು. ಬಿಟೋ ಮತ್ತು ವಿಟಿಟೆ ಬೋಲ್ಟರ್ಸ್ ಬೆಲೆ ಬಾಳುವ ವಸ್ತುಗಳನ್ನು ಚೀಲಗಳಲ್ಲಿ ತುಂಬಲು ಸಹಾಯ ಮಾಡಿದರು. ಆದರೆ ಅರೋಜೋ ಮತ್ತು ಡಾಕ್ ಯಾವುದೇ DNA ಅನ್ನು ನಾಶ ಮಾಡಲು ಬ್ಲೀಚ್ ಸಿಂಪಡಿಸಿದರು ಮತ್ತು ಪೊಲೀಸರನ್ನು ಇನ್ನಷ್ಟು ಗೊಂದಲಗೊಳಿಸಲು ಕ್ಷೌರಿಕನ ಅಂಗಡಿಯ ನೆಲದಿಂದ ಮುಷ್ಟಿ ಕೂದಲನ್ನು ಎಸೆದರು. ನೀವು ಬ್ಯಾಂಕ್ ದರೋಡೆಯಲ್ಲಿ ಮಾಡಿದರಂತೆ ಪುರುಷರು ಬೋಲ್ಟ್ನ ಸುರಂಗದ ಮೂಲಕ ನಿರ್ಗಮಿಸಿದಾಗ ಅವರು ಮುರಿದ ಗೋಡೆಯ ಎಲ್ಲಾ ಪುರಾವೆಗಳು ಸ್ವಚ್ಛಗೊಳಿಸಿದರು ಮತ್ತು ದೊಡ್ಡ ಭಾರವಾದ ಕ್ಯಾಬಿನೆಟ್ನಿಂದ ಹಿಂದೆ ರಂಧ್ರವನ್ನು ಮರೆಮಾಡಿದರು. ಪುರುಷರು ರಾಶಿಚಕ್ರದಿಂದ ಗುಂಪುಗೂಡಿದರು ಮತ್ತು ಮೋಟಾರ್ ಅಸಮರ್ಪಕವಾಗಿ ಕಾರ್ಯನಿರ್ವಹಿಸಿದರು. ಅರೋಜೋ ಪ್ಯಾಡಲ್ಗಳನ್ನು ತಂದಿದ್ದರು. ಪುರುಷರು 10 ಬ್ಲಾಕ್ಗಳ ದೂರದಲ್ಲಿರುವ ತಪ್ಪಿಸಿಕೊಳ್ಳುವ ವ್ಯಾನ್ಗೆ ಪ್ಯಾಡಲ್ ಮಾಡಿದರು. ಹಿಂದೆ ಪರೀಕ್ಷಿಸಲಾದ ಪುಲ್ಲಿ ವ್ಯವಸ್ಥೆಯನ್ನು ಬಳಸಿಕೊಂಡು ಬ್ಯಾಂಕೋ ರಿಯೋದಲ್ಲಿ ಬ್ಯಾಂಕ್ ದರೋಡೆಕೋರರು ಸುತ್ತುವರೆದಿದ್ದಾರೆ ಎಂದು ಪೊಲೀಸರು ಇನ್ನೂ ಭಾವಿಸಿದ್ದರು. ಕೊನೆಗೆ ಪೊಲೀಸ್ ಅಧಿಕಾರಿಗಳು ಬ್ಯಾಂಕಿಗೆ ನುಗ್ಗಿದಾಗ ದರೋಡೆಕೋರರು ಈಗಾಗಲೇ ಮನೆಯಲ್ಲಿ ಲೈವ್ ಟಿವಿಯಲ್ಲಿ ವರದಿಯನ್ನು ವೀಕ್ಷಿಸುತ್ತಿದ್ದರು. ಕೊನೆಗೆ ತಮ್ಮ ಬಹು ನಿರೀಕ್ಷಿತ ಪಿಜ್ಜಾವನ್ನು ತಿನ್ನುತ್ತಿದ್ದರು. ಗುಂಪಿನ ಅತ್ಯಂತ ಬುದ್ಧಿವಂತರಲ್ಲಿ ಒಬ್ಬರಾದ ಬೋಲ್ಟನ್ ಕ್ರೆಡಿಟ್ ಕಾರ್ಡ್ಗಳು ಅತ್ಯಂತ ನಿಷ್ಪ್ರಯೋಜಕವಾಗಿದ್ದು ಅವುಗಳನ್ನು ರದ್ದುಗೊಳಿಸಬಹುದಾದ್ದರಿಂದ ಬೆಲೆ ಬಾಳುವ ವಸ್ತುಗಳು ಅತ್ಯಂತ ನಿಷ್ಕ್ರಿಯವೆಂದು ಭಾವಿಸಿ ಬ್ಯಾಂಕ್ನಿಂದ ಗ್ಯಾಂಗ್ನ ನಿಜವಾದ ಮಾರ್ಗದಿಂದ ದೂರದಲ್ಲಿರುವ ವಿವಿಧ ಬೀದಿಗಳಲ್ಲಿ ಕಾರ್ಡ್ಗಳನ್ನು ಹರಡಿದನು. ಇದು ದರೋಡೆಕೋರರ ಕಡೆಗೆ ಯಾವುದೇ ಸ್ಪಷ್ಟವಾದ ಮಾರ್ಗವನ್ನು ಬಿಡಲಿಲ್ಲ. ಇದು ಪೊಲೀಸರಿಗೆ ಬಹಳಷ್ಟು ಸುಳಿವುಗಳನ್ನು ಸೃಷ್ಟಿಸಿತು, ಏಕೆಂದರೆ ಪ್ರತಿ ಬಾರಿ ದಾರಿಹೋಕರು ಕ್ರೆಡಿಟ್ ಕಾರ್ಡ್ ತೆಗೆದುಕೊಂಡು ಅದನ್ನು ಬಳಸಲು ಪ್ರಯತ್ನಿಸಿದಾಗ ಪೊಲೀಸರು ಅವರನ್ನು ಬೇಟೆಯಾಗುತ್ತಾರೆ ಮತ್ತು ಅವರನ್ನು ಭಾಗಿಯಾಗಲೆಂದೇ ನೋಡಬೇಕಾಗಿತ್ತು. ನಿರಾಶೆಗೊಂಡು ದಣಿದ ಮತ್ತೆ ಯಾವುದೇ ಕಾರ್ಯಸಾಧ್ಯ ಸುದ್ದಿಗಳಿಲ್ಲದೆ ಯಾವುದೇ ಲವ್ ಈಸ್ ಬ್ಲೈಂಡ್ ಸ್ಪರ್ಧೆಯಂತೆ ಪೊಲೀಸರು ಟಿವಿಯಲ್ಲಿ ಸಾರ್ವಜನಿಕವಾಗಿ ಅನುಮಾನಿಸಲ್ಪಟ್ಟುಕೊಂಡು ಅರಿತುಕೊಂಡರು. ಆದ್ದರಿಂದ ಸ್ವಲ್ಪ ನಿರೀಕ್ಷಿಸಿ, ದರೋಡೆಕೋರರು ಅದರಿಂದ ಪಾರಾದರೆ ಈ ಅಪರಾಧದಲ್ಲಿ ಭಾಗಿಯಾಗಿರುವ ಪ್ರತಿಯೊಬ್ಬರ ಹೆಸರುಗಳು ಮತ್ತು ಕಥೆಗಳು ನಮಗೆ ಹೇಗೆ ತಿಳಿಯುತ್ತವೆ? ಸರಿ, ಇದು ಅಸಾಧ್ಯವಾಗಿ ಜೀವನದಲ್ಲಿ ಸಂಭವಿಸುವಂತೆ ಅತ್ಯಂತ ಎಚ್ಚರಿಕೆಯಿಂದ ಯೋಚಿಸಿದ ಯೋಜನೆಯನ್ನು ಸಹ ಒಂದು ಮೂರ್ಖ ಸ್ವಾರ್ಥಿ ತಪ್ಪಿನಿಂದ ರದ್ದುಗೊಳಿಸಬಹುದು. ಬೆಟೋ ಹಣವನ್ನು ಮನೆಗೆ ತಂದಾಗ ಅವನು ತನ್ನ ಹೆಂಡತಿ ಅಲಿಸಿಯಾಳ ಬಳಿತಾನು ಮತ್ತು ಅವನ ಸ್ನೇಹಿತರು ಬ್ಯಾಂಕೋ ರಿಯೋವನ್ನು ದೋಚಿದ್ದೇವೆ ಎಂದು ಬಡಾಯಿ ಕೊಚ್ಚಿಕೊಂಡರು. ಬೆಟೋಗೆ ಆಗಾಗ್ಗೆ ಅಲಿಸಿಯಾಳನ್ನು ಮೋಸ ಮಾಡುವ ಅಭ್ಯಾಸವಿತ್ತು ಎಂದು ಪರಿಗಣಿಸಿ ಈ ಮಾಹಿತಿಯನ್ನು ಅಷ್ಟು ಸುಲಭವಾಗಿ ಬಹಿರಂಗಪಡಿಸುವುದು ಬಹುಶಃ ಉತ್ತಮ ಉಪಾಯವಾಗಿರಲಿಲ್ಲ. ಮನೆಯಿಂದ ಕೆಲವು ಬೆಲೆ ಬಾಳುವ ವಸ್ತುಗಳು ಕಾಣೆಯಾದಾಗ ಬೆಟೋ ಮತ್ತು ಆಸೆಲಿಯಾ ದೊಡ್ಡ ಜಗಳವಾಡಿದರು. ಇದು ಇಡೀ ದರೋಡೆಯನ್ನು ಬಯಲು ಮಾಡಲು ಕಾರಣವಾಯಿತು. ಖಂಡಿತ 5 ವಾರಗಳ ನಂತರ ಬೆಟೋ ತನ್ನ ಪ್ರೇಯಸಿಯೊಂದಿಗೆ ವಾಹನ ಚಲಾಯಿಸುವಾಗ ಪೊಲೀಸರು ಅವರನ್ನು ತಡೆದರು. ಸ್ಪಷ್ಟವಾಗಿ ಅಲಿಸಿಯಾ ಅವರಿಗೆ ದರೋಡೆಯ ಸಂಪೂರ್ಣ ಕಥೆಯನ್ನು ಹೇಳಿದ್ದಳು ಮತ್ತು ಬೆಟೋ, ಅರೆಜೋ, ಬೋಲ್ಟರ್, ವಿಟೆಟೆ ಮತ್ತು
ಚೆಲ್ಲೋ ಚೆವರೆಯ ಅವರನ್ನು ಸಹ ದರೋಡೆಕೋರರು ಎಂದು ಗುರುತಿಸಿದ್ದಳು, ಏಕೆಂದರೆ ಅವಳು ತನ್ನ ಗ್ಯಾರೇಜ್ನಲ್ಲಿ ತಪ್ಪಿಸಿಕೊಳ್ಳುವ ವ್ಯಾನ್ನಲ್ಲಿ ಕೆಲಸ ಮಾಡುವುದನ್ನು ನೀಡಿದ್ದರು. ಅಲಿಸಿಯಾ ಡಾಕ್ ಮತ್ತು ನಿಗೂಢ ಉರುಗ್ವೆಯ ಲೂಯಿಸ್ ಕಡೆಗೆ ಬೆರಳು ತೋರಿಸಲಿಲ್ಲ, ಏಕೆಂದರೆ ಅವಳು ಅವರನ್ನು ತಮ್ಮ ಮನೆಯಲ್ಲಿ ಎಂದಿಗೂ ನೋಡಿರಲಿಲ್ಲ ಮತ್ತು ಅವರು ಬಹುಶಃ ಅವಳನ್ನು ಮೋಸ ಮಾಡಿರಲಿಲ್ಲ. ಪುರುಷರೆಲ್ಲರೂ ವಿಚಾರಣೆಗೆ ಒಳಪಡಿಸಿ ಜೈಲಿಗೆ ಕಳುಹಿಸಲಾಯಿತು, ಆದರೂ ಹೆಚ್ಚಿನವರನ್ನು ಈಗ ಬಿಡುಗಡೆ ಮಾಡಲಾಯಿತು ಮತ್ತು ಬೆಟೋ ತನ್ನ ಪ್ಯಾಂಟ್ನಲ್ಲಿ ಇದನ್ನು ಇಟ್ಟುಕೊಳ್ಳಲು ಸಾಧ್ಯವಾಗದ ಕಾರಣ ಅವನ ಮೇಲೆ ಇನ್ನೂ ಕೋಪಗೊಂಡಿದ್ದಾನೆ. ಆದಾಗ್ಯೂ ಅವರ ಧೈರ್ಯಶಾಲಿ ದರೋಡೆ ಅರ್ಜೆಂಟೀನಾದಲ್ಲಿ ಕುಖ್ಯಾತಿಯಾಗಿದೆ. ಇವಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನೀವೇನು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಹಾಕುವಂಥ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ದೊರೆಯುತ್ತದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ. ಪ್ಲೀಸ್ ಲೈಕ್ ಚಾನಲ್ ಸಬ್ಸ್ಕ್ರೈಬ್ ಅವರ್ ಚಾನಲ್ ಫಾರ್ ಮೋರ್ ವಿಡಿಯೋಸ್.